ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆಫ್ಕೋರ್ಸ್ ನನ್ನ ಫ್ರೆಂಡ್ ಮನೇಲಿ ಇದು ಡೇ 3 ಡೇ 2 ಅನ್ಕೊತೀನಿ. ಸೊ ಅವ್ರ ಮನೇಲಿ ಗಾರ್ಡನಿಂಗ್ ನೋಡಿ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಾನು ಇದೇ ಥರ ಗಾರ್ಡನಿಂಗ್ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಸೊ ಡೆಫಿನೆಟ್ಲಿ ಆದಷ್ಟು ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದನ್ನು ಕೇರ್ ಮಾಡೋಕ್ಕೆ ನಿಜವಾಗ್ಲೂ ಪೇಷನ್ಸ್ ಇರಬೇಕು ಮತ್ತು ತುಂಬ ಐಡಿಯಾಸ್ ಇರಬೇಕು. ಸುಮ್ಮನೆ ಗಾರ್ಡನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನನಗೆ ಅರ್ಥ ಆಯಿತು. ಅದಾದಮೇಲೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದಾಯ್ತು. ಇವತ್ತು ಅಫ್ಕೋರ್ಸ್ ಸಂಡೇ ಅಲ್ವಾ. ಸೊ ಹಾಗಾಗಿ ವೆದರು ಕೂಡ ಚೆನ್ನಾಗಿತ್ತು. ಬಿಸಿಲಂತ ಏನೂ ಇರಲಿಲ್ಲ. ನಮ್ಮ ಲೈಕ್ ಸೂಪರ್ ಹ್ಯಾಪಿ ಹಂಗಿರ್ಬೇಕು ವೆದರ್ ಅಂದರೆ ಆಯಿತಾ. ಸೊ ಗೈಸ್, ನಾನು ಫೇಸ್ ಸ್ಕ್ರಬ್ನ ಹಾಕ್ಕೊತಾ ಇದ್ದೀನಿ. ಕಾಫಿ ಪೌಡರ್ ಮತ್ತು ಶುಗರು ಇದನ್ನು ಹಾಕಿ ಚೆನ್ನಾಗಿ ಫೇಸ್ನ ಸ್ಕ್ರಬ್ ಮಾಡಿ ಸ್ನಾನಕ್ಕೆ ಹೋಗೋದು. ಪ್ಲಸ್ ಯಾವುದೇ ಪ್ರಾಡಕ್ಟ್ ಆದರೂ ನಮಗೆ ಮಿನಿಮಮ್ 3-4 ಮಂತ್ಸ್ ಆದರೂ ಬಳಸ್ಬೇಕಾಯ್ತಾ ರಿಸಲ್ಟ್ ನೋಡೋಕ್ಕೆ. ಒಂದೇ ಸಲ ಯೂಸ್ ಮಾಡಿ ರಿಸಲ್ಟ್ ಬಂದಿಲ್ಲ ಅನ್ಬಾರ್ದು. ಸ್ಕಿನ್ ಕೇರ್ ಗೈಸ್. ಸ್ಕಿನ್ ಫುಲ್ ಅಬ್ಸರ್ವ್ ಆದಮೇಲೆ ಸ್ವಲ್ಪ ಹಂಗೆ ಕೈಯಲ್ಲಿ ಇದು ಮಾಡ್ಕೊತೀನಿ. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಹಾಗೆ ವೆಯ್ಟ್ ಮಾಡ್ತೀನಿ. ಸೊ ನಾನಿವತ್ತು ನಂದನಾಸ್ಗೆ ಊಟ ಮಾಡೋಣ ಅಂತ ಬಂದಿದ್ದು. ಬಟ್ ಇದು ತುಂಬ ಚಿಕ್ಕದಾಗಿದೆ ಆಯಿತಾ. ಒಳಗಡೆ ಸ್ವಲ್ಪ ಅದು ವೆಯ್ಟ್ ಮಾಡಬೇಕು. ಜನ ಎದ್ದೋಗೋರ್ಗೂ ಕಾಯ್ಕೊಂಡು ನಿಂತ್ಕೊಂಡೇ ಇರಬೇಕು. ಸ್ಪೇಸು ಕೂಡ ಅಷ್ಟು ದೊಡ್ಡದಾಗಿಲ್ಲ ಓಡಾಡೋಕ್ಕೆ. ಇಲ್ಲಿ ಬಂದು ವೆಜ್ ಥಾಲಿನ ತೊಗೊಂಡಿದ್ದಾಯಿತು. ವೆಜ್ ಮೀಲ್ಸು ತುಂಬಾ ಚೆನ್ನಾಗಿತ್ತು. ಫಸ್ಟ್ ಏನಂತಾರೆ ಗ್ರೌಂಡ್ನಟ್ ಪೌಡರ್ ಅಂತಾರೆ, ಕಂದಿ ಪುಡಿ ಅಂತಾರೆ, ಅದ್ರ ಜೊತೆ ಕಲಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಪಪ್ಪು ಇರುತ್ತೆ. ನೀವು ಟ್ರೈ ಮಾಡಿ ಆಯಿತಾ, ಹೋದಾಗ ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಅದು ಕೂಡ ಸೂಪರಾಗಿರುತ್ತೆ. ಅದು ಊಟ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಈವ್ನಿಂಗ್ ಆಯಿತು ಅಂತ ಹೇಳಿಬಿಟ್ಟು ಟೀ ಹಾಕೋ ಗೊತ್ತಿಲ್ಲ ಗೈಸ್, ಬಿಸಿಲುಗಾಲ ಅಲ್ವಾ. ಹಾಲು ಎಷ್ಟೇ ಕುದಿಸಿದ್ರು ಟೀ ಪೌಡ್ರೆಲ್ಲ ಹಾಕಿದ್ಮೇಲೆ ಒಡೆದೋಗೋಕೆ ಸ್ಟಾರ್ಟ್ ಆಯ್ತಾ 2-3 ಸಲ ಹಂಗೆ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಟೀನೂ ಆರ್ಡ್ರ್ ಮಾಡಿಕೊಂಡು ಮತ್ತು ಸಮೋಸ ಕೂಡ ಆರ್ಡ್ರ್ ಮಾಡಿದ್ದೆ. ಅದನ್ನು ಕುಡಿದಿದ್ದಾಯಿತು. ಸೊ ಒಂಥರ ಟೀ ಮಿಸ್ ಮಾಡ್ಕೊತಿದ್ದೆ ಆ್ಯಕ್ಚುಲಿ. 1-2 ದಿವಸದಿಂದ ಬರೀ ಕಾಫಿನೇ ಕುಡಿಯೋದಾಗ್ತಾಯಿತ್ತು. ಆ್ಯಂಡ್ ಐ ಫೀಲ್ ಲೈಕ್ ವಾವ್, ಫೈನಲಿ ಟೀ ಮಾಡ್ಕೊಂಡು ತರಿಸ್ಕೊಂಡು ಕುಡಿದೆ ಅಂತ ಖುಷಿ ಆಗ್ತಿತ್ತು. ಅದು ಜಿಂಜರ್ ಟೀ ಆಯಿತಾ. ಆ್ಯಂಡ್ ವೆದರ್ ಕೂಡ ಸಕ್ಕದಾಗಿತ್ತು. ಅಫ್ಕೋರ್ಸ್ ಸಂಡೇ ಆಗಿರೋ ಕಾರಣ CSK ಮತ್ತು RCB ಮ್ಯಾಚ್ ಇತ್ತು, ಅದನ್ನು ನೋಡ್ತಿದ್ದೆ. ಬಟ್ ನಾನು ಕ್ರಿಕೆಟ್ ಫ್ಯಾನ್ ಅಲ್ಲ. ಬಟ್ ಈ ಇಂಡಿಯಾ ಪಾಕಿಸ್ತಾನ ಈ ಥರ ಎಲ್ಲ ಜಾಸ್ತಿ ಸೋಷಿಯಲ್ ಮೀಡ್ಯಾದೆಲ್ಲ ಕ್ರೇಜ್ ಕ್ರಿಯೇಟ್ ಮಾಡ್ತಾರಲ್ಲ, ಅದರಿಂದ ಸಮ್ಟೈಮ್ಸ್ ಅಲ್ಲಿ ಇಲ್ಲಿ ತುಣುಕುಗಳನ್ನ ನೋಡೋದು ಆ ಥರದ್ದು ನಾನು ಮಾಡ್ತಿರ್ತೀನಿ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮ್ಯಾಚ್ ನೋಡಿದೆ. ಬಟ್ ಕಂಟಿನ್ಯೂಸ್ ಆಗಿ 6 ಹೊಡೆದಾಗಂತೂ ಒಂಥರ ಗೂಸ್ ಬಂಪ್ಸ್ ಥರ ಫೀಲ್ ಆಗ್ತಾಯಿತ್ತು. ನಾನು ನೋಡ್ಬೇಕಾದ್ರೆ ಖುಷಿ ಆಯ್ತು ಅದು ನೋಡಿ. ಆ್ಯಂಡ್ ಅದೆಲ್ಲ ಆದಮೇಲೆ ನೈಟ್ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ನಾನು ಬಾಡಿ ಲೋಷನ್ ತೊಗೊಂಡೋಗೋದು ಮರ್ತೋಗಿದ್ದೆ. ನನ್ನ ಫ್ರೆಂಡೇ ಇದೊಂದು ಬಾಡಿ ಲೋಷನ್ ಇತ್ತು ವ್ಯಾಸ್ಲಿನ್ನು, ಅದನ್ನು ತೊಗೊಂಡು ನಾನು ಎಂಟೈರ್ ಬಾಡಿಗೆಲ್ಲ ಅಪ್ಲೈ ಮಾಡ್ಕೊಂಡು ಸಿಕ್ಕಾಬಟ್ಟೆ ಡ್ರೈ ಅನಿಸ್ತಿತ್ತು. ಸೊ ಹಾಗಾಗಿ ಸೊ ಗೈಸ್, ನಾನು ರೀಚ್ ಆಗಿದ್ದಾಯಿತು. ಹಾಲು ಮತ್ತು ಇದು ತಗೊಂಡು ಹೋಗ್ತಾ ಇದ್ದೀನಿ. ನಾನಂತೂ ಹೆಂಗಾಗ್ಬಿಟ್ಟಿದ್ದೀನಿ ನೋಡಿ ಬಿಸಿಲಲ್ಲಿ. ಇವಾಗ ತಾನೇ ಹಿಡ್ಕೊಂಡೆ. ಇವಾಗ ಹೋಗಿ ಅಡುಗೆ ಮಾಡುವ. ಏನು ಮಾಡೋದು ಗೊತ್ತಿಲ್ಲ. ಲೆಟ್ಸ್ ಸಿ. ನಾನು ಎಲ್ಲರೂ ಆಚೆ ಹೋಗ್ಬೇಕಾದ್ರೆ ಇದನ್ನು ಫುಲ್ ಆಫ್ ಮಾಡಿಟ್ಟು ಹೋಗಿರ್ತೀನಿ ಆಯಿತಾ. ಈಗ ಫ್ರಿಡ್ಜ್ ವೈಫೈ ಪಾಪ ನಮ್ಮ ಫ್ರಿಡ್ಜು. ಐ ಮಿಸ್ಡ್ ಯು ಮೈ ಹೋಮ್, ಐ ಮಿಸ್ಡ್ ಯು.
ಲಿಟ್ರಲಿ ಹೇರ್ ಆಯಿಲ್ ಮಾಡಿಕೊಂಡು 2 ವೀಕ್ಸ್ ಆಗಿದೆ ಆಯಿತಾ. ಸೊ ಇವತ್ತು ಹೇರ್ ಆಯಿಲ್ ಮಾಡಲೇಬೇಕು. ಟೈಮ್ ಬಂದು 11:45 ಆಗ್ತಿದೆ. ರೈಸ್ಗೆ ಇಟ್ಟಿದ್ದೀನಿ. ಸಾಂಬಾರು ಸಬ್ಬಕ್ಕಿ ಸೊಪ್ಪಿದೆ, ಅದೇನಾದ್ರು ಚೆನ್ನಾಗಿದೆ ಅನ್ನೋದೇ ಆದರೆ ಅದರಲ್ಲಿ ಇವಾಗ ಬೇಳೆ ಹಾಕ್ಬಿಟ್ಟು ಬಸ್ಸಾರು ಥರನೋ ಸೊಪ್ಪು ಸಾರು ಥರನೋ ಮಾಡ್ಕೊತೀನಿ. ತುಂಬ ಜನ ಹೇಳ್ತಿದ್ರಿ ಮಿನಿ ಬ್ಲಾಗ್ಸ್ ಹಾಕಿ ಅಂತ, ಅರ್ಥ ಆಗುತ್ತೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಶೂಟ್ಸ್ ಇರೋ ಕಾರಣ ಅದನ್ನು ಪೋಸ್ಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಮಿನಿ ಬ್ಲಾಗ್ಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇನ್ನು ಮುಂದೆ ಆದಷ್ಟು ಬರುತ್ತೆ, ಮಿನಿ ಬ್ಲಾಗ್ಸ್ ಹಾಕ್ತಾನೆ ಹೋಗ್ತೀನಿ. ಬಿಕಾಸ್ ನನ್ನ ಕೆಲಸನೇ ಅದಲ್ವಾ. ನಮ್ಮ ಮನೇಲಿರೋದು ಇಷ್ಟೇ ವೆಜಿಟೇಬಲ್ ರೈಸ್. ಒಂದೇ ಒಂದು ಟೊಮೆಟೊ, ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಒಂದು 4-5 ಬದನೆಕಾಯಿ. ಅದರಲ್ಲಿ ಒಂದು 2-3 ಕೆಟ್ಟೋಗಿದೆ, ಮಿಕ್ಕಿದ್ದು ಚೆನ್ನಾಗಿತ್ತು. ಇದನ್ನೇ ಹಾಕ್ಕೊಂಡು ಬದನೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕೇ ಮಾಡಬೇಕಾಗಿತ್ತು, ಬಟ್ ಇವತ್ತು ಮಾಡ್ಕೊಂಡು ತಿನ್ನೋಂಥ ಪರಿಸ್ಥಿತಿ. ಸೊಪ್ಪೆಲ್ಲ ಹಾಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಸೊಪ್ಪನ್ನೆಲ್ಲ ಬಿಸಾಕಿದಾಯಿತು. ಇವಾಗ ರೈಸ್ ರೆಡಿ ಆಗ್ತದೆ. ಇದು ರೆಡಿ ಆದರೆ ಗೊಜ್ಜನ್ನ ಬೇಗ ಮಾಡಿಕೊಂಡು ಊಟನ ಮಾಡ್ಕೊಂಡು. ಅಂಕಲ್ ನೀರು ತೊಗೊಂಬಂದಿದ್ದಾರೆ. ಆಯ್ತಾ ಅಂಕಲ್ ಊಟ? ನಿಮಿಷ. ಬೇಗ ಬಂದ್ಬಿಟ್ಟಿದ್ದೀರಾ? 20 ನಿಮಿಷ ಅಂದ್ರಿ. 20 ನಿಮಿಷ ಅಂದ್ರಿ, ಬೇಗ ಬಂದಿದ್ದೀರಾ. ಕೊಡಿ, ಆಗಿಲ್ಲ ಹಂಗೆ ಹೇಳೋದಷ್ಟೇ. ಯಾವ್ದೋ ಓದಕ್ಕೆ ಹೋಗಿ ಯಾವ್ದೋ ಓದ್ತೀರಾ, ಅದಕ್ಕೆ ಇಲ್ಲ ಇದು ಓಪನ್ ಆಗ್ಬೇಕಂದ್ರ ಮ್ಯೂಟ್ ಆಗ್ಬಿಡುತ್ತೆ ನಿಮ್ದು ಫೋನು. ಇಲ್ಲ ಇದು ನೋಡಿ ಇದೆಯಾ ಈಗ. ಇದೊಂದು ಸ್ಕ್ಯಾನರ್ ಬೇಕು. ಏನು ಮಾಡೋದು? ಆಫ್ ಮಾಡಿ ಆನ್ ಮಾಡಬೇಕು. ಆಗಿದೆ ಅಂಕಲ್, ಥ್ಯಾಂಕ್ ಯು. ಸಿಂಗಪಣ್ಣೆ ಗೈಸ್, ನನ್ನ ಊಟ ಇಸ್ ರೆಡಿ ಆ್ಯಂಡ್ ಐಮ್ ಸೂಪರ್ ಹಂಗ್ರಿ ಆಯಿತಾ. ಅಲ್ಲೆಲ್ಲೋ ಹೋಟ್ಲ್ ಹತ್ರ ಒಂದು ಕಾಫಿ ಕುಡಿದೆ ಬರಬೇಕಾದ್ರೆ, ಏನೂ ಅಷ್ಟು ಅನ್ನಿಸ್ಲಿಲ್ಲ ಚೆನ್ನಾಗಿದೆ ಅಂತ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ, ಜಾಸ್ತಿ ತುಪ್ಪ ಹಾಕ್ಕೊಂಡು ತಿಂದು ಮುಗಿಸವ. ಸೊ ಗೈಸ್, ಟೈಮ್ ಬಂದು 3:30. ನಾನು ಸ್ನಾನ ಎಲ್ಲ ಮಾಡಿ ಕೂತ್ಕೊಂಡಿದ್ದೀನಿ. ಹಾಗೆ ನಮ್ಮ ಅಕ್ಕ ಮಕ್ಕಳ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ. ಅವ್ರನ್ನ ಬೆಂಗಳೂರಿಗೆ ಕರ್ಸ್ಕೊಳ್ಳೋಣ ಅಂತ ಪ್ಲ್ಯಾನಿಂಗು. ಬಟ್ ಅವರು ನಮ್ಮ ಅಕ್ಕ ಮಗ ಬರಲ್ಲ ಅಂತಿದ್ದಾನೆ, ನಮ್ಮ ಅಕ್ಕ ಮಗಳು ಬರ್ತೀನಿ ಅಂತಿದ್ದಾಳೆ. ಬಿಕಾಸ್ ಅವ್ರು 10th ಮುಗೀತು, 12 ಮುಗೀತು ಅವರಿಬ್ಬರದು. ಸೊ ಅದಕ್ಕೋಸ್ಕರ ಹಂಗೆ ಯೋಚನೆ ಮಾಡ್ತಿದ್ದೆ ನಾನು. ನೋಡಬೇಕು. ನಮ್ಮ ಭಾವ ಅಂದರು ಈ ವಾರ ಏನೋ ಫಂಕ್ಷನ್ ಇದೆ ದೇವಸ್ಥಾನದ್ದು, ಆದರೆ ಬಂದು ಹೋಗು, ಹಂಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ರು. ನೋಡಬೇಕು ಎಕ್ಸಾಕ್ಟ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಬುಧವಾರ ಗುರುವಾರ ಫಂಕ್ಷನ್ ಅಂತೆ, ಭೂತಾಯಿಯಿಂದ ಸನ್ನಿಧಿ ಅಂದರೆ ದೇವಸ್ಥಾನ ಕಟ್ಟಿದಾರಂತೆ, ಅದಕ್ಕೋಸ್ಕರ. ಆ್ಯಂಡ್ ಅದೆಲ್ಲ ಮಾತಾಡಾಯಿತು. ನೆಕ್ಸ್ಟು ನಂದು ಇವಾಗ ಒಂದು ಕ್ಲಾಸ್ ಇದೆ, ಕ್ಲಾಸ್ ಮುಗಿಸ್ಬೇಕು. 4 to 5:15ವರೆಗೂ ಇರುತ್ತೆ. ಸೊ ಶೆಕೆ ಇದೆ, ಸಿಕ್ಕಾಪಟ್ಟೆ ಶೆಕೆ ಇದೆ. ಸನ್ಸ್ಕ್ರೀನ್ ಹಾಕಿದ್ರೂ ಹಾಕದೇ ಇದ್ರೂ ಏನು ಹಾಕಿದ್ರು ಮುಖದಿಂದ ಬೆವರು ಕಿತ್ಕೊಂಡು ಹೋಗ್ತಿದೆ. ನಾನು ಹಂಗೆ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಟೈಮ್ ಬಂದು 5:30 ಆಗ್ತದೆ. ಟೀನ ಮಾಡ್ಕೊತಾ ಇದ್ದೀನಿ. ಅಲ್ಲ ಗೈಸ್, ನಾನು ಇಷ್ಟೊಂದೆಲ್ಲ ಟೀ ಕುಡಿತೀನಿ ಅಂತ ನಾನು ಲೈಫಲ್ಲೇ ಅಂದ್ಕೊಂಡಿದ್ದೆ. ಇವತ್ತು ನನ್ನ ಕಲ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಿದೆ ನನಗೆ. ಆ್ಯಂಡ್ ತುಂಬ ಜನ ಕೇಳ್ತಿದ್ದೀರಾ ನಿಮ್ಮ ಸ್ಕಿನ್ ಹೆಂಗೆ ಗ್ಲೋ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ನನಗೇನು ಅನ್ಸುತ್ತೆ ಅಂದರೆ, ಐ ಥಿಂಕ್ ಬೆಳಗ್ಗೆ ಖಾಲಿ ಹೋಟೆಲ್ ಏನು ತೊಗೊತೀವಲ್ವ, ಕನ್ಸ್ಯೂಮ್ ಮಾಡ್ತೀವಲ್ಲ, ಅದು ಲಡ್ಡು, ಹೇರ್ ಗ್ರೋತ್ ಲಡ್ಡುನೋ ಅಥವಾ ತುಪ್ಪ ಅಥವಾ ಆಯಿಲ್ ಏನೇನೋ ಇದೆಯಲ್ಲಪ್ಪ ಈ ಕಾಲದಲ್ಲಿ. ಸೊ ಆ ಥರದ್ದು ಏನಾದ್ರು ತೊಗೊಳೋ ಖಾಲಿ ಹೋಟೆಲ್ ಮೇ ಬಿ ಅದೇನಾದ್ರು ಚೇಂಜಸ್ ತರ್ತಿರ್ಬೋದೇನೋ, ಗೊತ್ತಿಲ್ಲ. ನನಗಂತೂ ಶೋರ್ ಏನೂ ಗೊತ್ತಿಲ್ಲ ಗೈಸ್, ನಾನು ಅದನ್ನು ಮಾತ್ರ ಹೇಳಬಲ್ಲೆ. ಬಟ್ ನೀವು ಕೊಟ್ಟರೆ ಟ್ರೈ ಮಾಡಿ. ಗೀ ತಿನ್ನೋದ್ರಿಂದ ನಾನು ಜಾಸ್ತಿ ತೊಗೊತೀನಿ ಆಯಿತಾ, ಒಂದು ಸ್ಪೂನ್ಗಿಂತ ಜಾಸ್ತಿನೇ ಇರುತ್ತೆ. ಸೊ ಟ್ರೈ ಮಾಡಿ ನೋಡಿ. ತಂದು ಆಲ್ಮೋಸ್ಟ್ 1 year ಆಗ್ತಿದೆ, ಹಾಗೆ ಬಿದ್ದಿದೆ ನಮ್ಮ ಮನೇಲಿ. ಇದ್ದಾರೆ ಇವಾಗ ಗ್ರೈಂಡ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೂದಲನ್ನ ತುಂಬ ಜನ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್.
ನನ್ನ ಐಬ್ರೋ ಅಂತೂ ತುಂಬ ಫಾಸ್ಟಾಗಿ ಗ್ರೋ ಆಗ್ತಿದೆ. ಅದಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ನಾನು ರೆಗ್ಯುಲರಾಗಿ ಹೋಗೋ ಸಲೂನ್ಗೆ ಹೋಗಿದ್ದಾಯಿತು. ಆಂಟಿ ಇವತ್ತು ಅವೈಲೇಬಲ್ ಇದ್ದರು. ಹಂಗೆ ನಮ್ಮ ಮನೆಯವ್ರ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಐಬ್ರೋ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಜೊತೆಗೆ ಅಪ್ಪರ್ ಲಿಪ್ ಕೂಡ. ಅದೇನು ಅಪ್ಪರ್ ಲಿಪ್ ಮಾಡಿ 2 ಡೇಸ್ಗೆಲ್ಲ ಬಂದ್ಬಿಡುತ್ತೆ ಗೈಸ್. ಅದೆಷ್ಟು ಫಾಸ್ಟಾಗಿ ಬರುತ್ತೆ ಅಂತೀರಾ. ಸೊ ಯಾ, ಸಲೂನ್ ಟೈಮ್ ಈಸ್ ಡನ್. ಸೊ ಈಗ ಹೋಗಿ ಗ್ರಾಸರೀಸ್ ಎಲ್ಲ ತೊಗೊಂಬಂದೆ. ಮನೇಲಿ ಏನೂ ಇರಲಿಲ್ಲ. ಮಧ್ಯಾಹ್ನ ಹೇಳ್ದಾಗೆಲ್ಲ ಖಾಲಿ ಆಗೋಗಿತ್ತು. ಲೆಟ್ ಮಿ ಶೋ ಯು. ಕೊತ್ತಂಬರಿ ಆ್ಯಂಡ್ ಕರ್ಬೇವ್ 10 ರೂಪೀಸ್ಗೆ ಇಷ್ಟು ಕೊಟ್ಟಿದ್ದಾರೆ. ಮತ್ತು ಹೇರ್ ಗ್ರೋತ್ ಲಡ್ಡು ಖಾಲಿ ಆಗಿದೆ, ಮತ್ತೆ ಮಾಡ್ಬೇಕು ನಾನು. ಕಾಫಿ ಪೌಡರ್, ಕ್ಯಾಪ್ಸಿಕಮ್ 10 ರೂಪೀಸ್ ಆ್ಯಂಡ್ ಆಲೂಗಡ್ಡೆ 10 ರೂಪೀಸ್, ಬೆಂಡೆಕಾಯಿ 10 ರೂಪೀಸ್. ನೆನ್ನೆ ನಂದನಾಸಲ್ಲಿ ನಾನು ಇದನ್ನು ತಿಂದೆ ಆಯ್ತಾ, ಬೆಂಡೆಕಾಯಿ ಗೊಜ್ಜು ಅವ್ರ ಪಚ್ಚಡಿ ಅಂತ ಕರೀತಾರೆ. ಸೂಪರ್ ಆಗಿರ್ತವೆ. ನೋಡೋಣ, ಆದರೆ ಯೂಟ್ಯೂಬ್ ನೋಡ್ಕೊಂಡು ನಾನು ಟ್ರೈ ಮಾಡ್ತೀನಿ. ಕರ್ಡ್, 1 kg ಈರುಳ್ಳಿ ಆ್ಯಂಡ್ ಟೊಮೆಟೊ. ಸೊ ದಟ್ಸ್ ಇಟ್. ಈಗ ಇದನ್ನೆಲ್ಲ ಜೋಡಿಸಿ ಎತ್ತಿಕ್ಬಿಡ್ತೀನಿ.